ಅಭ್ಯರ್ಥಿಯಾಗಿ ನಿಲ್ಲೋದು ಸ್ಪಷ್ಟ ಅನ್ನೋ ರೀತಿಯಾದಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪನವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋಕ್ಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು ನನಗೆ 3 ವರ್ಷಗಳ ಅವಧಿಗೆ ಅಥವಾ ಒಂದು ಅವಧಿಗೆ ನನ್ನ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಸೊ ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದ್ಸಲ ವಿಜಯೇಂದ್ರ ಅವರು ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದ್ಮೇಲೆ ಈ ರೀತಿ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಎಲ್ಲವೂ ಕೂಡ ನೀವು ಕಾದು ನೋಡ್ತೀರಿ. ಸರ್, ಈಗ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಅಂದರೆ ಅವರು ತಮ್ಮನ ಕ್ಷೇತ್ರದಲ್ಲಿ ಕುಕ್ಕರ್ಗಳನ್ನು ಹಂಚ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇದನ್ನ ನಿಜವಾಗ್ಲೂ ಅನ್ಸುತ್ತಾ ಅಥವಾ ಏನಂದ್ರೆ ರಾಜಕೀಯ ಪ್ರೇರಿತ ಅನ್ಸುತ್ತಾ ನಿಮಗೆ? ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂದರೆ ಉಡಾಫಿಯಾಗಿ ಯಾವುದನ್ನು ಹೇಳಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪ್ರೂಫ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವೆಲ್ಲವೂ ಕೂಡ ಚುನಾವಣಾ ಆಯೋಗ ತೀರ್ಮಾನ ಮಾಡ್ತದೆ. ಕರಡಿ ಸಂಗಣ್ಣ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಗೆ ಟಿಕೆಟ್ ತಪ್ಪಿದ್ದಕ್ಕೆ ಯಾವುದೇ ಒಬ್ಬ ಕೇಂದ್ರದ ಅಥವಾ ರಾಜ್ಯದ ಬಿಜೆಪಿ ನಾಯಕರು ಇವರಿಗೆ ಮಾತುಕತೆ ನಡೆಸಿಲ್ಲ ಅಂತ ಯಡಿಯೂರಪ್ಪನವರು 4-5 ಬಾರಿ ಅವರಿಗೆ ದೂರವಾಣಿ ಮುಖೇನ ಮಾತನಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗಿ ನನ್ನ ಕರ್ತವ್ಯ ಇದೆ, ನಾನು ಕೂಡ ಮಾತನಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಅವ್ರು ದೂರವಾಣಿ ಕರೆಗೆ ಸಿಕ್ಕಿಲ್ಲ. ಕೊನೆಯವರ ಸುಪುತ್ರರಾಗಿರ್ತಕ್ಕಂಥ ಅಮರೇಶ್ ಕರಡಿ ಅವ್ರ ಹತ್ರ ನಾನೇ ಸ್ವತಃ ಮಾತನಾಡಿದ್ದೇನೆ. ಮತ್ತು ಕರಡಿ ಸಂಗಣ್ಣವರು ಅಭ್ಯರ್ಥಿ ಆಗಬೇಕು ಅಂತೇಳಿ ಫಸ್ಟು ಸಭೆಯಲ್ಲಿ ಹೇಳಿರ್ತಕ್ಕಂಥವ್ರು ಯಡಿಯೂರಪ್ಪನವರೇ. ಹಾಗಾಗಿ ಯಾವುದೇ ಒಂದು ತಪ್ಪು ಮಾಹಿತಿಯಿಂದ ಆ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲರೂ ಕೂಡ ಕರಡಿ ಸಂಗಣ್ಣವ್ರ ಹೆಸರು ಹೇಳಿದ್ದಾರೆ. ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಸರ್, ಈಗ ಬಿಜೆಪಿಯ ಯಾವೆಲ್ಲ ನಾಯಕರುಗಳಿಗೆ ಟಿಕೆಟ್ ಸಿಗ್ತಾ ಇಲ್ವೋ ಅವ್ರಿಗೆ ಕಾಂಗ್ರೆಸ್ ನಾಯಕರುಗಳು ಅಂದರೆ ಗಾಳ ಹಾಕ್ತಾ ಇರುವಂಥದ್ದು ಸ್ವತಃ ಸದಾನಂದ ಗೌಡರೇ ಒಪ್ಕೊಂಡಿದ್ದಾರೆ. ಹೌದು, ಕಾಂಗ್ರೆಸ್ ನಾಯಕರು ನಮಗೆ ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಕಾದ್ ನೋಡೋಣ ಇನ್ನು 2-3 ದಿನ ಏನೇನು ಆಗ್ತದೆ ಅಂತ. ಏನಪ್ಪ ಬಂಡಾಯ ನಾಯಕರಿಗೆ ಈಶ್ವರಪ್ಪ ಇರ್ಬೋದು, ಸದಾನಂದ ಗೌಡ, ಏನಪ್ಪ ನಿನ್ನೆ ಬಂಡಾಯದ ಬಗ್ಗೆ ಇದು ಯಾವುದೇ ಚರ್ಚೆ ಆಗಿಲ್ಲ. ಉಳಿದಂಥ ಕ್ಷೇತ್ರಗಳಿಗೆ ಯಾರ್ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಒಂದು ಹಂತಕ್ಕೆ ಬಂದಿದೆ.